ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಸೊಪ್ಪಿನ ದಂಟಿನಿಂದ ಒಂದು ಸೂಪ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಈಗ ಈ ಪಾಲಕ್ ದಂಟುಗಳನ್ನೆಲ್ಲ ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣಗೆ ಕತ್ತರಿಸ್ಕೊಂಡು ಇಟ್ಕೊಬೇಕು. ನೋಡಿ, ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸಣ್ಣ ಕತ್ತರಿಸ್ಕೊಂಡಿರುವಂತಹ ಟೊಮ್ಯಾಟೊ ಹಾಕ್ತಾಯಿದ್ದೀನಿ, ಹಾಗೂ ಸ್ವಲ್ಪ ಈರುಳ್ಳಿ, ಹಾಗೂ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಹಾಗೂ ಸ್ವಲ್ಪ ಅರಿಶಿನ, ಹಾಗೂ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಈಗ ಕತ್ತರಿಸ್ಕೊಂಡಿರುವಂತಹ ದಂಟೇನಿದೆ, ಪಾಲಕ್ ಸೊಪ್ಪಿನ ದಂಟು, ಈಗ ಪಾಲಕ್ ಸೊಪ್ಪಿನ ದಂಟನ್ನು ಹಾಕ್ತಾಯಿದ್ದೀನಿ. ಹಾಗೂ ಇದಕ್ಕೆ 2 ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದು ಮಿಕ್ಸ್ ಆಗಿದೆ. ಈಗ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ನ ಬರೆಸಬೇಕು. ನೋಡಿ, ಈಗ 1 ವಿಷಲ್ ಬಂದಿದೆ. ಚೆನ್ನಾಗಿದು ಬೆಂದಿದೆ, ದಂಟುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ಸೋಸ್ಕೊಂಡು ಈ ದಂಟುಗಳೆಲ್ಲ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಬೇಕು. ನೋಡಿ, ಈಗ ಇದನ್ನು ಸೋಸ್ಕೊತಾ ಇದ್ದೀನಿ. ಈಗ ಇದು ಸೋಸ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಥರ ಮಾಡ್ಕೊಬೇಕು. ನೋಡಿ, ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ದಂಟುಗಳನ್ನೆಲ್ಲ ಹಾಕಿ ರುಬ್ಕೊಬೇಕು. ಹಾಗೆ ಇದು ರುಬ್ಕೊಳ್ಳುವಾಗ 1 ಚಮಚ ಧನಿಯಾ ಪೌಡ್ರನ್ನ ಹಾಕ್ಕೊಬೇಕು. ನೋಡಿ, ಇದು ರುಬ್ಕೊಂಡಾಗಿದೆ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಮೊದಲು ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಇಷ್ಟು ಹಾಕಿದರೆ ಸಾಕು. ಈಗ ಮೊದಲು ಸ್ವಲ್ಪ ಜೀರಿಗೆನ ಹಾಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಚೆನ್ನಾಗಿ ಹುರ್ಕೊಬೇಕು. ಇದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ರುಬ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಬೇಕು. ರುಬ್ಕೊಂಡಿರುವಂತಹ ಈ ಪೇಸ್ಟ್ನ ಏನಿದೆ ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು 1-2 ನಿಮಿಷ ಹಾಗೆ ಚೆನ್ನಾಗಿ ಇದನ್ನು ಈ ಒಗ್ಗರಣೆಯಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಕಟ್ಟನ್ನು ಹಾಕ್ತಾಯಿದ್ದೀನಿ. ಆ ದಂಟು ಬೇಯಿಸ್ಕೊಂಡು ಇಕ್ಕಿರುವಂತಹ ಕಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ತುಂಬ ಹೆಲ್ತಿಯಾದ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಒಂದು ಸೂಪ್ ಆಗಿದೆ. ಪಾಲಕಲ್ಲಿ ನಮಗೆ ಗೊತ್ತಿರೋ ಹಾಗೆ ಹೆಚ್ಚಿನ ಐರನ್ ಇರೋದ್ರಿಂದ ತುಂಬಾ ಒಳ್ಳೆಯದು ಮೈಗೆ. ಈ ಥರ ನೀವು ಈ ದಂಟನ್ನು ಬಿಸಾಕದೆ ದಂಟಿನಿಂದ ಈ ಥರ ಒಂದು ಸೂಪ್ ಮಾಡಿಕೊಂಡು ಕುಡಿಯೋದ್ರಿಂದ ಅಥವಾ ಅನ್ನದ ಜೊತೆನೂ ತಿನ್ನಬಹುದು.
ಈ ಥರ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ನೀವು ದಂಟನ್ನು ಬಿಡಿಸ್ಬೇಕಾದ್ರೆ ನೋಡಿ, ದಂಟು ತುಂಬ ಎಳೆಯದಾಗಿದ್ದರೆ ಮಾತ್ರ ತೊಗೊಳ್ಳಿ. ತುಂಬ ಬೊಳ್ತಿರೋದು ಅಥವಾ ತುಂಬ ನಾರಿರೋದನ್ನು ತೊಗೊಬೇಡಿ. ಎಳೆದಾದ ದಂಟನ್ನು ತೊಗೊಂಡು ಈ ಥರ ಸೂಪ್ ಮಾಡಿಕೊಂಡು ಮಕ್ಕಳಿಗೂ ಕೊಡ್ಬೋದು, ನೀವು ಕುಡೀರಿ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಇದು ಕುದಿ ಬರಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ ತುಂಬ ಗಟ್ಟಿ ಆದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ತುಂಬ ಗಟ್ಟಿ ಅನ್ನಿಸ್ತಾ ಇದೆ, ಇದರಲ್ಲಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಇದು ಚೆನ್ನಾಗಿದೆ, ಕರೆಕ್ಟಾಗಿದೆ. ಈಗ ಇದು ನೀವು ಅನ್ನದ ಜೊತೆನಾದರೂ ತಿನ್ನಬಹುದು ಅಥವಾ ಹಾಗೆ ಕುಡಿಬಹುದು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ, ಇಷ್ಟಪಟ್ಟು ತಿಂತಾರೆ ಅನ್ನದ ಜೊತೆ. ಇವಾಗ ಕುದಿ ಬರ್ತಾ ಇದೆ. ನೋಡಿ, ತುಂಬ ಚೆನ್ನಾಗಾಗಿದೆ ಸೂಪು. ಇವಾಗ ಕೊನೆಯದಾಗಿ ಇದರಲ್ಲಿ 1 ಚಮಚ ತುಪ್ಪನ ಸೇರಿಸಿದರೆ ರುಚಿಯಾದ ಬಿಸಿ ಬಿಸಿ ಪಾಲಕ್ ದಂಟಿನ ಸೂಪ್ ರೆಡಿ ಆಗುತ್ತೆ. ನೋಡಿ, ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮಾಡಿ. ನನ್ನ ವಿಡಿಯೋಗಳು, ನಾನು ಮಾಡುವಂತಹ ರೆಸಿಪಿಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಡಿ. ಈಗ ಫೈನಲಿ ರೆಡಿಯಾಗಿದೆ. ಈ ಬಿಸಿ ಬಿಸಿ ಸೂಪ್ಗೆ ಲಿಂಬೆಹಣ್ಣು ರಸನ ಹಾಕಿ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಸೂಪ್ ರೆಡಿಯಾಗಿದೆ. ಈಗ ಇದಕ್ಕೆ ಲಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಅನ್ನದ ಜೊತೆನೂ ತೊಗೊಬೋದು ಅಥವಾ ಹಾಗೆ ಕುಡಿಬೇಕು ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಈ ಸೂಪು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.